ನಿಂಗೆ ಯಾರು ಹೇಳಿದಾರೆ ನೀನು ಅಪ್ಪು ಸರ್ ಥರ ಕಾಣ್ತೀಯ, ಪುನೀತ್ ರಾಜ್ಕುಮಾರ್ ಥರ ಕಾಣ್ತೀಯ ಅಂತ? ಯಾರು ಹೇಳಿದರು? ಗುಂಡನ್ನ ಹೇಳಿದ್ನಾ? ಒಂದ್ಸತಿ ನಿಜ ಅವ್ರು ನೋಡ್ದಂಗೆ ಆಯ್ತು ನಮಗೆ. ಎಷ್ಟು ಖುಷಿ ಆಯ್ತು ಗೊತ್ತಾ ನೀನು ನೋಡಿದ ತಕ್ಷಣ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅಭಿಷೇಕ್ ತೀರ್ಥಹಳ್ಳಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಭಿಷೇಕ್ ತೀರ್ಥಹಳ್ಳಿ ಯೂಟ್ಯೂಬ್ನಲ್ಲಿ ತುಂಬ ದಿನಗಳ ಬಳಿಕ ಬರ್ತಾ ಇದ್ದೇನೆ. ಒಂದು ಸ್ಪೆಷಲ್ ಕಥೆಯನ್ನು, ಒಂದು ಸ್ಪೆಷಲ್ ಸ್ಟೋರಿಯನ್ನು ಹೇಳೋದಕ್ಕೆ. ನೀವು ಈಗಾಗಲೇ ನನ್ನ ಇನ್ಸ್ಟಾಗ್ರಾಮಲ್ಲಿ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ವೀಡಿಯೋ ನೋಡಿರ್ತೀರಿ. ಒಂದು ಪುಟ್ಟ ಹುಡುಗ ನಾನೆಲ್ಲೋ ಹೋದಾಗ ಸಿಕ್ಕಿದ್ದು, ಅದ್ರ ಬಗ್ಗೆ ಸ್ವಲ್ಪ ಕತೆ ಮಾತುಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬರ್ತಾಯಿದ್ದೀನಿ. ಮಣಿಕಂಠ ಅಂತ ಒಬ್ಬ ಹುಡುಗ. ನಾನು ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ರಕ್ಷಾ ಅಂತ. ಅವರೊಂದು ಪ್ರಾಜೆಕ್ಟ್ ಮಾಡ್ತಿದ್ದಾರೆ, ವನಗಿರಿಯ ರಂಗು ಅಂತ. ಸೊ ಕಾಡಿನ ಮಕ್ಕಳು ಅಥವಾ ಗ್ರಾಮಾಂತರ ಭಾಗದ ಶಾಲಾ ಮಕ್ಕಳಿಗೆ ಒಂದು ಚಿತ್ರಕಲೆಯನ್ನು ಕಲಿಸುವಂಥ ಪ್ರಾಜೆಕ್ಟ್ ಆಯಿತಾ. ಸೊ ನಾನು ಅದರ ಪ್ರಕಾರ ನಾನು ಅವ್ರ ಜೊತೆ ಸೇರಿ ಹೋಗಿದ್ದೆ. ಪ್ಲೇಸನ್ನು ಆಲ್ರೆಡಿ ನಾನು ಅಲ್ಲಿ ಹೇಳಿದ್ದೀನಿ, ಬಟ್ ಇಲ್ಲಿ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ಮತ್ತೆ ಹೇಳ್ತೀನಿ. ಸೊ ಒಂದು ಕುಂದಾಪುರದ ಒಂದು ಗ್ರಾಮ, ಆ ಗ್ರಾಮದಲ್ಲಿ ನಾವು ಆರ್ಟ್ ಕಲಿಸ್ತಾ ಇದ್ವಿ, ಚಿತ್ರಕಲೆಯನ್ನು ಹೇಳ್ತಾ ಇದ್ವಿ. ಹೀಗೆ ನೋಡ್ಬೇಕಾದ್ರೆ ಒಂದು ಹುಡುಗ ನನ್ನ ಹುಡುಗನ ನೋಡಿ ತುಂಬ ಅಟ್ರಾಕ್ಷನ್ ಆಯಿತು ಆಯಿತಾ. ಇವನ್ನೆಲ್ಲೋ ನೋಡ್ದಂಗೆ ಇದೆಯಲ್ಲ, ಏನೋ ವಿಚಿತ್ರ ಇದೆಯಲ್ಲ, ಏನೋ ಸ್ಪೆಷಾಲಿಟಿ ಇದೆಯಲ್ಲ ಅಂತ. ಮತ್ತು ಸ್ವಲ್ಪ ಡಿಸ್ಕಷನ್ ಮಾಡಿದಾಗ ನಾನು ಅವ್ರ ಹತ್ರ ಹೇಳಿದೆ, ಈ ಹುಡುಗ ನೋಡ್ಬೇಕಾದ್ರೆ ಸ್ವಲ್ಪ ಪುನೀತ್ ರಾಜ್ಕುಮಾರ್ ಥರ ಕಾಣ್ತಾನಲ್ವಾ ಅಂತ ನಾನು ಹೇಳಿದೆ. ಹೌದು ಅಂತ ಅವನ ಹತ್ರ ಹೇಳಿದೆ. ಅವರಿಗೆ ಗೊತ್ತು ಆಯಿತಾ, ಬಟ್ ಅದನ್ನು ಹೇಳೋದು ಹೇಗಂತ ಗೊತ್ತಿಲ್ಲ ಅವರಿಗೆ. ಸೊ ಅವರಿಗೆಲ್ಲ ನಾರ್ಮಲ್ ಇದೆ, ಯಾಕಂದರೆ ಚಿಕ್ಕ ಹುಡುಗನಿಂದ ಸಣ್ಣಕ್ಕಿಂತ ನೋಡಿದಾರಂತ. ಸೊ ಹೀಗೆ ಪರಿಚಯ ಆಗತ್ತೆ ನನಗೆ ಮಣಿಕಂಠ ಅನ್ನುವಂಥ ವಿದ್ಯಾರ್ಥಿ. ಅವನು ಎಷ್ಟು ಮುಗ್ಧ ಇದ್ದ, ಎಷ್ಟು ಕ್ಯೂಟ್ ಇದ್ದ ಅಂತ ಹೇಳಿದರೆ ಒಂದ್ಸತಿ ಈ ವಿಡಿಯೋ ನೋಡ್ಕೊಂಬನ್ನಿ ನೀವು. ನಿಜವಾಗಿ ನಿನ್ನ ಅಪ್ಪು ಸರ್ ಥರ ಕಾಣ್ತಿ ಕಣೋ. ಒಂದ್ಸತಿ ನಿಜ ಅವ್ರನ್ನ ನೋಡ್ದಂಗೆ ಆಯಿತು ನಮಗೆ. ಎಷ್ಟು ಖುಷಿ ಆಯಿತು ಗೊತ್ತಾ ನೀನು ನೋಡಿದ ತಕ್ಷಣ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಭಿಷೇಕ್ ತೀರ್ಥಹಳ್ಳಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾವು ವನಗಿರಿಯ ರಂಗು ಅನ್ನುವಂತಹ ಒಂದು ಪ್ರಾಜೆಕ್ಟ್ ಮೇಲೆಗೆ ರಟ್ಟಾಡಿ, ಅಮಾವಾಸ್ಯೆ ಬೇಲ್ ಹತ್ತಿರುವಂತಹ ರಟ್ಟಾಡಿಗೆ ಸ್ಕೂಲಿಗೆ ಬಂದಿದ್ವಿ. ಇಲ್ಲಿ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಲೆಯನ್ನು ಕಲಿಸುವಂತಹ ಕಾರ್ಯಕ್ರಮ. ಇಲ್ಲಿ ನಾನೊಂದು ವಿಶೇಷತೆಯನ್ನು ಗಮನಿಸಿದೆ. ಇಲ್ಲಿ ಹುಡುಗ ಒಬ್ಬ ಇದ್ದಾನೆ ನೋಡಿ, ಮಣಿಕಂಠ ಅಂತ ಇವನ ಹೆಸರು. ಸುಮ್ಮನೆ ನೋಡೋಕ್ಕೆ ನಮ್ಮ ಅಪ್ಪು ಸರ್ ಥರ ಕಾಣ್ತಿಲ್ವಾ? ಪುನೀತ್ ರಾಜ್ಕುಮಾರ್ ಅವ್ರ ಥರ. ಚೈಲ್ಡ್ಹುಡ್ ಮೆಮೊರೀಸ್. ಹೆಸರು ನಿಂದು? ಮಣಿಕಂಠ. ಹೇಗಾಯ್ತು ಇವತ್ತು ನಮ್ಮ ಕಾರ್ಯಕ್ರಮ? ಚೆನ್ನಾಯ್ತಾ? ಖುಷಿ ಆಯ್ತಾ ನಿಂಗೆ? ಏನೆಲ್ಲ ಕಲಿತೆ ನೀನು? ನಿಂಗೆ ಯಾರು ಹೇಳಿದಾರೆ ನೀನು ಅಪ್ಪು ಸರ್ ಥರ ಕಾಣ್ತೀಯ, ಪುನೀತ್ ರಾಜ್ಕುಮಾರ್ ಥರ ಕಾಣ್ತೀಯ ಅಂತ? ಯಾರು ಹೇಳಿದರು? ಗುಂಡನ್ನ ಹೇಳಿದ್ನಾ? ನಿಜವಾಗಿ ನಿನ್ನ ಅಪ್ಪು ಸರ್ ಥರ ಕಾಣ್ತಿ ಕಣೋ. ಒಂದ್ಸತಿ ನಿಜ ಅವ್ರನ್ನ ನೋಡ್ದಂಗೆ ಆಯಿತು ನಮಗೆ. ಎಷ್ಟು ಖುಷಿ ಆಯ್ತು ಗೊತ್ತಾ ನೀನು ನೋಡಿದ ತಕ್ಷಣ. ಹಾಂ, ನಿಂಗೇನು ಇಷ್ಟ? ದೊಡ್ಡ ಆದ್ಮೇಲೆ ಏನಾಗಬೇಕಂತ ಇಷ್ಟ ನಿಂಗೆ? ಏನು ಸರ್ ಆಗ್ಬೇಕಂತ ಇಷ್ಟನಾ? ಖಂಡಿತ ನೀನಾಗು. ಚೆನ್ನಾಗಿ ಓದಿ, ನಿನ್ನ ಹತ್ರ ಏನು ನಾಲೆಜ್ ಇದೆ ಅದೆಲ್ಲನೂ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು. ಆಗ್ಬೋದಾ? ಎಸ್, ಬಾಯ್ ಬಾಯ್ ಬಾಯ್. ನಿಂಗೆ ನಾಚಿಕೆ ಆಯ್ತಾ? ಯಾಕದು ಹೆಂಗೆ ನಡ್ಕೊಂತ? ಹೇಗಿತ್ತ? ಎಷ್ಟು ಎಮೋಷ್ನಲ್ ಅಂತ ಹೇಳ್ಬೋದು. ನನಗೆ ಆ ಮೂಮೆಂಟಲ್ಲಿ ನಾನು ರಿಯಾಕ್ಟ್ ಮಾಡಿದ್ದೀನಿ. ನಾನು ಕೆಲವೊಂದು ಮೂಮೆಂಟ್ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಟ್ ನಾನು ಅವತ್ತು ಫುಲ್ಲು ಮೂಕ ವಿಸ್ಮಿತ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿತ್ತು ನನಗೆ. ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನನಗೂ ಒಂಥರ ಫೇಮ್ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಕೆಲವರು ನನ್ನ ಗುಣನ ಅವರು ಜಡ್ಜ್ ಮಾಡಿದರು, ತುಂಬ ಪಾಸಿಟಿವ್ ಆಗಿ ಮಾತಾಡಿದರು. ಮತ್ತು ಕಮೆಂಟ್ಗಳನ್ನು ನೋಡ್ತಾ ಹೋದಾಗ ಕೆಲವರು ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿದವರಿದ್ದಾರೆ. ನಿಜವಾಗಿ ಅಪ್ಪು ಸರ್ ಥರ ಕಾಣಿಸಿದ್ದಾರೆ, ಅಪ್ಪು ಸರ್ ವಾಪಸ್ ಹುಟ್ಟಿ ಬಂದಿದ್ದಾರೆ. ತುಂಬ ಇದಕ್ಕೆ ಸಂಬಂಧಪಟ್ಟಂಥ ಮೆಸೇಜ್ಗಳು ತುಂಬಾ ಬರ್ತಾ ಇದ್ದಾವೆ. ತುಂಬಾ ಖುಷಿ ಕೂಡ ನನಗೆ. ಮತ್ತು ಮಣಿಕಂಠ ಕೆಲವರೆಲ್ಲ ಹೇಳಿದರು ಅವನ್ನ ಇಂಡಸ್ಟ್ರಿ ಕರ್ಕೊಂಬನ್ನಿ, ಇಂಟ್ರೊಡ್ಯೂಸ್ ಮಾಡಿಸಿ ಅಂತ. ಮತ್ತು ಎಂತಕ್ಕೆ ಮಾಡಿಲ್ಲ ಅಂತ ಹೇಳಿದ್ರೆ, ಅವ್ನು ತುಂಬ ಪಾಪದ ಜನರು ಆಯಿತಾ, ಅವರ ಕುಟುಂಬದವರು ತುಂಬ ಪಾಪದವರು. ಈಗ ಇಂಡಸ್ಟ್ರಿ ಅಂತ ಎಂತಾಗಿದೆ ಅಂತ ಹೇಳಿದ್ರೆ, ಒಂದು ಸತಿ ನೇಮ್ ಫೇಮ್ ಸಿಕ್ತು ಅಂತ ಹೇಳಿದ ತಕ್ಷಣ ಎದುರುಗಡೆ ಬರ್ತಾರೆ, ಅಥವಾ ಜನರು ತುಂಬ ಸಪೋರ್ಟ್ ಮಾಡ್ತಾರೆ. ಬಟ್ ನಾಳೆ ದಿನ ಅವರಿಗೆ ಕಂಟಿನ್ಯೂ ಮಾಡೋದಕ್ಕೆ ತುಂಬ ಕಷ್ಟ. ಯಾಕಂದರೆ ಒಂದು ಸತಿ ಮೇಲೆ ಬರ್ತಾರೆ, ಮುಖ್ಯವಾಣಿಗೆ ಬಂದು ವಾಪಸ್ ಕೆಳಗೆ ಡೌನ್ಫಾಲ್ ಆಗ್ಬೋದು. ಸೊ ಈಗ ನಮ್ಮದು ಜೀವನ ಅಂತ ಹೇಳಿದ್ರೆ, ನಾವೊಂದು ಸ್ಲೋಲಿ ನಾವು ಮುಂದೆ ಹೋಗ್ತಿರೋವಂಥವ್ರು. ನಾಳೆ ದಿನ ಹೇಗಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಹಾಗಾಗಿ ಒಂದಿಷ್ಟು ಸಲಹೆ ಮೇರೆಗೆ ನಾನು ಅವನನ್ನು ತುಂಬ ಮುಖ್ಯವಾಹಿನಿಗೆ ತಂದು ಕೊಟ್ಟಿಲ್ಲ, ಅಥವಾ ಅವನ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳನ್ನು, ಅವನು ಎಲ್ಲಿದ್ದಾನೆ, ಅವನ ನಿಜ ಊರು, ಅವನು ಯಾವುದು ಕೂಡ ನಾನು ಯಾರಿಗೂ ಹೇಳಿಲ್ಲ. ಯಾತಕ್ಕಂತ ಹೇಳಿದ್ರೆ ಅವನ ಸೇಫ್ಟಿಗೋಸ್ಕರ, ಅವನ ಎಜುಕೇಷನ್ಗೋಸ್ಕರ, ಅವನ ಫ್ಯೂಚರ್ಗೋಸ್ಕರ. ಸೊ ಫಸ್ಟೇ ನಾನು ಈ ವಿಡಿಯೋನ ಇನ್ಸ್ಟಾಗ್ರಾಮ್ ಹಾಕಿದಾಗ ತುಂಬ ಕಮೆಂಟ್ಸ್ಗಳು ಬಂದಿತ್ತು. ಅದರಲ್ಲಿ ಕೆಲವೊಂದು ಕಮೆಂಟ್ಸ್ಗಳು ನಾನು ಹೆರಿಕೆ ಹೇಳ್ತೀನಿ.
ನಿಜವಾಗಿ ಖುಷಿ ಆಗುತ್ತೆ ಆಯ್ತಾ ಒಂದೊಂದು ಕಮೆಂಟ್ ಓದಿದಾಗ. ಅಂದರೆ ನಮಗಿದೊಂಥರ ಸಪೋರ್ಟ್ ಸಿಸ್ಟಮ್ ಇದ್ದಂಗೆ, ಅವನ ಮೇಲೆ ತೋರಿಸಿರುವಂಥ ಪ್ರೀತಿ. ಅದ್ರಲ್ಲಿ ನಾನು ಹೈಯೆಸ್ಟ್ ಲೈಕ್ ಇರುವಂಥ ಕಮೆಂಟನ್ನು ಓದ್ಕೊಂಡ್ಬರ್ತೇನೆ ಈಗ. ಆ್ಯಕ್ಚುಲಿ ನೀವು ಅಂತರಂಗ ನೋಡಿ ನಮಗೆ ತುಂಬ ಖುಷಿ ಆಯಿತು. ನೀವು ಮಾತಾಡುವಂಥ ಶೈಲಿ ಎಷ್ಟು ಚೆಂದ ಅನಿಸಿತು. ಆ ಹುಡುಗನ ಮಾತಾಡಿಸುವಂತಹ ರೀತಿ ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಮ ಮಾತಾಡೋ ಬಗೆಯಲ್ಲೇ ನಿಮ್ಮ ಮನಸ್ಸು, ನಿಮ್ಮ ಭಾವ ಎಲ್ಲವೂ ತೆರೆದುಕೊಳ್ಳುತ್ತೆ. ಅವನ ಹತ್ತಿರ ಮಗುವಾಗಿ ಮಾತಾಡಿದಾರಂತ ಇದೊಂಥರ ನನ್ನನ್ನು ಅವ್ರು ಹೇಳಿದ್ದಾರೆ. ಬಟ್ ನಂಗೆ ಅದು ತುಂಬ ಖುಷಿ, ಯಾಕಂದರೆ ಪಾಸಿಟಿವಿಟಿ ಅನ್ನೋದು ಇಲ್ಲಿಂದ ನಾವು ಹೆರಿಗೆ ತೆಗಿಬೇಕನ್ನುವಂಥದ್ದು. ನಮ್ಮ ಅಪ್ಪು ಅಷ್ಟೊಂದು ಕಪ್ಪಾಗಿರಲಿಲ್ಲ, ಚೆಂದ ನಮ್ಮ ಅಪ್ಪು ಬಂಗಾರ ಅಂತ. ಇಲ್ಲಿ ಕಪ್ಪು ಮತ್ತು ಬಿಳುಪಿನ ಮಾತೇ ಇಲ್ಲ. ನೋಡೋದಕ್ಕೆ ಸ್ವಲ್ಪ ಅಪ್ಪು ಸರ್ ಥರ ಸಿಮಿಲರ್ ಇದ್ದಾನೆ ಅನ್ನುವಂಥ ವಿಷಯ ಅದು ಮಾತ್ರ ಹಚ್ಕೊಂಡಿದ್ದು. ಇಲ್ಲಿ ಕಪ್ಪು ಅಥವಾ ಜಾತಿ, ಬಣ್ಣ, ನಾನು ಮೇಲು ಕೀಳು ಇದು ಯಾವುದು ಮ್ಯಾಟ್ರ್ ಆಗಲ್ಲ ಸರ್. ಇನ್ನೊಬ್ರು ನಿಮಗೆ ಕಣ್ಣು ಕಾಣುತ್ತೇನೋ ಸರಿಯಾಗಿ ಅಪ್ಪು ಥರ ಸ್ವಲ್ಪನೂ ಹೋಲಿಕೆ ಇಲ್ಲ, ಕಂಡವರೆಲ್ಲ ಅಪ್ಪು ಥರ ಇರಲು ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾನೇನು ರೆಸ್ಪಾನ್ಸ್ ಮಾಡೋದಿಲ್ಲ, ಅದು ನಿಮ್ಗೆ ಬಿಟ್ಟಿದ್ದು. ನಿಜ ತುಂಬ ಖುಷಿಯಾಯಿತು. ದೇವರು ಮಣಿಕಂಠ ಹುಡುಗನ ಚೆನ್ನಾಗಿ ಇಟ್ಟಿರಲಿ. ಒಂದು ಥರ ಒಳಗೆ ಮನಸ್ಸಿಗೆ ಸಮಾಧಾನ ಆಯಿತು. ಅಪ್ಪು ಹಾದಿಯಲ್ಲಿ ನಡೆಯಕಂದ ಅಂತ. ಅಂದರೆ ಅವನು ಕಾಣ್ತಾನೆಲ್ಲ ಬಿಟ್ಟು ನಮ್ಗೆ ಗೊತ್ತಿಲ್ಲ, ಬಟ್ ಅವನನ್ನು ಅದೇ ದಾರಿಯಲ್ಲಿ ಅಪ್ಪು ಸರ್ ನಮಗೆ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಹೇಳ್ಕೊಟ್ಟಿದ್ರಲ್ಲ, ಅವ್ರು ಯಾವ ರೀತಿಯಲ್ಲಿ ಬದುಕಿದ್ರಲ್ಲ ಅದನ್ನು ಅದೇ ದಾರಿಯಲ್ಲಿ ಹೋಗುವಂಥ ಹಾರೈಕೆ ಮಾಡೋರು ತುಂಬ ಇದ್ದಾರೆ. ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಬೇಕಾಗತ್ತೆ. ಪಕ್ಕದಲ್ಲಿ ಇರೋ ಹುಡುಗನ ಕೂಡ ಮಾತಾಡಿಸ್ಬೇಕಾಗಿತ್ತು, ಬ್ರೋ ಪಾಪ ಅಂತ. ಇಲ್ಲ ನಾನು ಮಾತಾಡ್ಸಿದ್ದೀನಿ, ಅವ್ರನ್ನ ಡ್ಯಾನ್ಸ್ ಮಾಡಿಸಿದ್ದೀನಿ, ಆ ವಿಡಿಯೋನ ಕೂಡ ನಾನು ಕೊನೆಯಲ್ಲಿ ಹಾಕ್ತೀನಿ. ಒಂದು ಕ್ಷಣ ಅಪ್ಪು ಸರ್ನ ನೋಡ್ದಂಗೆ ಆಯಿತು. ಅಪ್ಪು ಸರ್ ಕಣ್ಣು ತುಂಬಿ ಬಂತು ಅಂತ ತುಂಬ ಜನ ನನಗೆ ಕಣ್ಣು ತುಂಬಿ ಬಂತು, ಕಣ್ಣಲ್ಲಿ ನೀರು ಬಂತು ಅಂತ ತುಂಬ ಜನ ಕಮೆಂಟ್ ಮಾಡಿದರು. ನಿಜವಾಗಿ ನನಗೂ ಕೂಡ ಹಾಗೆ ಆಗಿತ್ತು. ನಾನು ಅದನ್ನು ಭಾವನೆಯನ್ನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹುಡುಕಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹುಡುಕಿ, ಆದರೆ ಯಾರೂ ಕೂಡ ಅಪ್ಪು ಸರ್ ಥರ ಸರ್ ಆಗ್ತಾರೆ ನೋಡೋಣ. ಅಪ್ಪು ಸರ್ ಯಾರಿಗೂ ಆಗೋಕ್ಕೆ ಚಾನ್ಸೇ ಇಲ್ಲ. ಅಪ್ಪು ಸರ್ ಆಗೋದಿಲ್ಲ. ಅವರು ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್ ಅವರು. ಅಪ್ಪು ಸರ್ ದಾರಿಯಲ್ಲಿ ನಾವು ನಡಿಬೇಕು ಅನ್ನೋದು. ಅಪ್ಪು ಸರ್ ಫ್ಯಾನ್ಸ್ ನೋಡಿ, ಅಪ್ಪು ಸರ್ ಇರೋ ತನಕ ತುಂಬ ಜನ ಎಲ್ಲ ಸೈಲೆಂಟ್ ಇದ್ದರು. ಅಪ್ಪು ಸರ್ ಒಂದು ಸತಿ ಹೋದ್ರು ಅಂದ ತಕ್ಷಣ ಎಲ್ಲೆಲ್ಲಿಂದನೂ ಕೂಡ ಫ್ಯಾನ್ಸ್ಗಳು, ಅಭಿಮಾನಿಗಳು, ಅವ್ರ ಮೇಲೆ ಪ್ರೀತಿ ಪ್ರತಿಯೊಂದು ನಮ್ಮ ಏನು ಹೇಳ್ತಾರೆ ಮುಖ್ಯವಾಹಿನಿಗೆ ಬಂತು. ಅದೇ ರೀತಿ ನಾವು ಏನು ಬದುಕಿ ತೋರಿಸಿದ್ರು, ಅವ್ರು ಏನು ದಾರಿಯಲ್ಲಿ ಹೇಳ್ಕೊಟ್ಟಿದ್ದಾರಲ್ಲ ಅದನ್ನು ನಾವು ಹೋಗಬೇಕು ಅನ್ನುವಂಥದ್ದು ನಾವು ಅವರ ಇಚ್ಛೆನೂ ಪಡೆಯುತ್ತೆ. ನಾವು ಅದನ್ನು ಅನುಸರಿಸ್ಕೊಡಬೇಕು. ನಿಜ ಅಪ್ಪು ಸರ್ ಚಿಕ್ಕ ಮಗು ಹೋಲಿಕೆನೇ ಇದೆ. ಆ ಮಗು ನಿನಗೆ ದೇವರ ಆಯುಸ್ಸು ಕೊಟ್ಟು ಕಾಪಾಡಲಿ ಅಂತ. ಅಂದರೆ ಬಾಲ್ಯ ವ್ಯವಸ್ಥೆಯಲ್ಲಿದ್ದಂತಹ ಅಪ್ಪು ಪುನೀತ್ ಸರ್ ಅದೊಂಥರ ಸಡನ್ ಕಣ್ಮುಂದೆ ಬಂದಂಗೆ ಆಯಿತು. ನಾವು ಕಾಣದಂತೆ ಮಾಯವಾದನೋ ಅದು ಡ್ಯಾನ್ಸಲ್ಲಿ ನೋಡಿ ತುಂಬ ಫ್ಯಾನ್ ಆಗಿದ್ದೀವಿ. ಸೊ ಈ ಹುಡುಗನೂ ಅದೇ ಪ್ರಾಯದ ಹುಡುಗ. ಗೊತ್ತಿಲ್ಲ ಫ್ಯೂಚರಲ್ಲಿ ಅವ್ನು ಬೆಳೀತಾ ಯಾವ ರೀತಿ ಮುಖಾಚರೆ ಬದಲಾವಣೆ ಆಗುತ್ತೆ ಅಂತ. ಬಟ್ ಇವಾಗಂತೂ ಸಿಮಿಲಾರಿಟೀಸ್ ಇದೆ. ತುಂಬಾ ಖುಷಿಯಾಗುತ್ತೆ. ಅವನ ಹತ್ರ ಮಾತಾಡೋದು ಇನ್ನೋಸೆಂಟ್. ಅವ್ನು ಮಾತಾಡೋ ಶೈಲಿ ನೋಡಿಬೇಕಾದ್ರೆ ನಾನೆಷ್ಟು ಮಾತಾಡ್ದಾಗ ಅವನು ಅಷ್ಟು ಮುಗ್ಧತೆಯಾಗಿ ಚಿಕ್ಕ ವಾಯ್ಸಲ್ಲಿ ಮಾತಾಡ್ತಾನಲ್ಲ, ಅದೆಲ್ಲದೂ ಕೂಡ ಸಿಮಿಲರ್ ಇರ್ಬೋದು, ಲಿಂಕ್ ಇರ್ಬೋದು. ಅವನ ವಾಯ್ಸಲ್ಲೂ ಸಿಮಿಲಾರಿಟೀಸ್ ಇತ್ತು, ಮುಖಚರ್ಯಲ್ಲೂ ಇತ್ತು, ಪ್ರತಿಯೊಂದರಲ್ಲೂ ಸಿಮಿಲಾರಿಟೀಸ್ ಇತ್ತು. ಸೊ ನಾನು ಅವನು ಮಾತಾಡಿಸಿದ ವಿಡಿಯೋ ತುಂಬಾ ರೀಚ್ ಆಗಿ 3.3 ಮಿಲಿಯನ್ 4 ಮಿಲಿಯನ್ ತನಕ ವ್ಯೂಸ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅದಕ್ಕೆ ಕುರಿತದೊಂದು ಸಣ್ಣ ವಿಷಯ ಅಷ್ಟೇ. ಮತ್ತು ನಾನು ಇದನ್ನು ಅವನ ಕಾಂಟೆಂಟ್ ಬಗ್ಗೆ ಹೇಳಿದ್ದೆ. ಅವನ ಕಾಂಟೆಂಟ್ ಬಗ್ಗೆ ಯಾರಿಗೂ ಕೊಡೋದಿಲ್ಲ, ಯಾಕಂತ ಹೇಳಿದ್ರೆ ಅವನ ಮನೆಯಲ್ಲಿ ಕೂಡ ಪರ್ಮಿಷನ್ ಇಲ್ಲ. ದೆನ್ ಅವನ ವಿದ್ಯಾಭ್ಯಾಸ, ಅವನ ಫ್ಯೂಚರ್ಗೋಸ್ಕರ ನಾವು ಅದನ್ನು ಸೀಕ್ರೆಟಾಗಿ ಇಟ್ಟಿರ್ತೀವಿ. ಸೊ ಯಾರಾದರೂ ಮಣಿಕಂಠನೇ ಫ್ಯಾಮಿಲಿಗೆ ಸಪೋರ್ಟ್ ಮಾಡುವಂಥವ್ರು ಅಥವಾ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರುವಂಥವ್ರು ಯಾರು ಇದ್ದರೆ ಖಂಡಿತವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅಭಿಷೇಕ್ ತೀರ್ಥಹಳ್ಳಿ ನನಗೆ ಮೆಸೇಜ್ ಮಾಡ್ಬೋದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಭಿಷೇಕ್ ತೀರ್ಥಹಳ್ಳಿಯಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್. ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಅಭಿಷೇಕ್ ತೀರ್ಥಹಳ್ಳಿಯನ್ನು ಫಾಲೋ ಮಾಡಿ. ನಾನು ಆರ್ಟಿಸ್ಟ್ ಆಯಿತಾ, ಇದು ನನ್ನ ಪ್ಯಾಷನ್, ಟ್ರಾವೆಲಿಂಗ್ ಆ್ಯಂಡ್ ಟೀಚಿಂಗ್. ನಾನೊಬ್ಬ ಫುಲ್ ಟೈಮ್ ಆರ್ಟಿಸ್ಟ್ ಕೂಡ. ನನ್ನ ಅಕೌಂಟ್ನ ನೀವು ಚೆಕ್ ಮಾಡಿದರೆ ನನ್ನ ಬಗ್ಗೆ ಪೂರ್ತಿ ಇತಿಹಾಸ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೈಂಡಿಂಗ್ ಅಪ್. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟ ಓಡಿ ಹೋದನು. ಕೊನೆ ಸರ್ ನೋಡಿ.